ವೀಕ್ಷಕರೇ, ಬೀಮ್ಸ್ ವಾಯ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ರಿಪೋರ್ಟರ್ ಸೋಫಿಯಾ, ಕ್ಯಾಮ್ರಾಮನ್ ಸ್ಟಾಲಿನ್. ಪ್ರಿಯ ವೀಕ್ಷಕರೇ, ಇವತ್ತು ಬಂದು ನಮ್ಮ ಬೆಂಗಳೂರಿನಲ್ಲಿ ಬಂದು ವಿಪರೀತ ಮಳೆ ಬಂದ ಕಾರಣ ನಮ್ಮ ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ ಡೇವಿಸ್ ರೋಡಲ್ಲಿ ಎಲ್ಲ ಕಡೆಗೂ ಬಂದು ಮರಗಳು ಬಿದ್ದಿದೆ. ಈ ಕಡೆ ಹೋಲಿಗೋಸ್ ಚರ್ಚ್ ಮತ್ತು ರಿಚಸ್ ಪಾರ್ಕ್ ಹೋಗೋ ಸೆಂಟ್ರ್ ಪ್ಲೇಸಲ್ಲಿ ಬಂದು ಭಾರಿ ತುಂಬ ಹಳೆ ಕಾಲದ ಮರಗಳೆಲ್ಲ ಬಂದು ಬೀಳ್ತಾ ಇದೆ. ಮತ್ತು ಅಲ್ಫೋನ್ಸಾ ಸ್ಕೂಲ್ ಹತ್ರ ಮರಗಳು ಬಿದ್ದಿದೆ. ಇಮಿಡಿಯೇಟಾಗಿ ಬಂದು BBMP ಅವರು ಬಂದು ಇವತ್ತು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಬೆಸ್ಕಾಮ್ ಅವರು ಅಷ್ಟೇ, ಆ ಕಂಬಗಳೆಲ್ಲ ಬಂದು ಒಡೆದೋಗಿದೆ. ಆದರೆ ಪಾಪ ತುಂಬ ಹೊತ್ತಿಂದ ಟ್ರೈ ಮಾಡಿ ಅದು ಕಂಬಗಳನ್ನೆಲ್ಲ ಬಂದು ಮಾಡಿ ಮತ್ತು BBMP ಅವರು ಮರಗಳೆಲ್ಲ ಕಟ್ ಮಾಡಿ ಸೈಡ್ಗೆ ಹಾಕಿ ಟ್ರಾಫಿಕೆಲ್ಲ ಸರಿ ಮಾಡಿದ್ದಾರೆ. ನಮ್ಮ ಬೆಸ್ಕಾಮ್ ಆಫೀಸರ್ ಹತ್ರ ಮಾತಾಡ್ಸಕ್ಕೆ ಹೋಗೋಣ. ಬಸ್ಸಿಂದ ಬಂದಿರೋದು ಸರ್, ಇವತ್ತು ಬಂದು ಮಳೆ ಬಂದಿದೆ, ಇಮಿಡಿಯೇಟಾಗಿ ಬಂದು ನೀವು ಕೆಲಸ ಮಾಡಿಸ್ತಾ ಇದ್ದೀರಾ. ಎಲ್ಲಿ ಏನಾಗಿದೆ, ನೀವು ಹೇಗೆ ಮಾಡ್ತಾ ಇದ್ದೀರ ಅಂತ ಒಂದ್ಸರಿ ಹೇಳಿ ಸರ್. ಈಗ ಸಂಜೆ ಮಳೆ ಬಂದಾಗ ಈ ಡೇವಿಸ್ ರೋಡಲ್ಲಿ ಇಲ್ಲೊಂದು ಮುಂದೆ ಒಂದು ಮರ, ದೊಡ್ಡ ಮರ, ಅಲ್ಲೊಂದು ತೆಂಗಿನ ಮರ ಬಿದ್ದಿತ್ತು, ಇಲ್ಲೊಂದು ದೊಡ್ಡ ಮರ ಮುರ್ಕೊಂಡು ಬಿದ್ದಿತ್ತೆ. ಮುಂದೆ ಆಲ್ಫಾನ್ಸಾ ಸ್ಕೂಲ್ ಇದೆ, ಸ್ಕೂಲ್ ಹತ್ರ ಒಂದು ತೆಂಗಿನ ಮರ ಮುರ್ಕೊಂಡು. ಇದು ಒಂದು ದೊಡ್ಡ ಮರ. ನಾವು ಹೌದು ಮೇಡಮ್, ಮಳೆ ನಿಂತ ತಕ್ಷಣ ಅದಕ್ಕೆ ಪವರ್ ಸಪ್ಲೈ ಆಫ್ ಆಗಿಬಿಡುತ್ತೆ. ಆ ಥರ ಆದಾಗ ಮಳೆ ನಿಂತ ತಕ್ಷಣ ಬಂದು ನೋಡಿದ್ರೆಲ್ಲ ಇತ್ತು. ನಾವು ಮೆಸೇಜ್ ಕೊಟ್ವಿ BBMP ಅವರಿಗೂ, ಬೇರೆಯವರಿಗೂ, ಎಲ್ಲ ಲೋಕಲರಿಗೂ ಈ ಥರ ಮರ ಬಿದ್ದಿದೆ ಅಂತ. ಅದಕ್ಕಾಗಿ ಅದು ಕ್ಲಿಯರ್ ಆಗೋರಿಗೆ ನಮ್ಮದು ಕ್ಲಿಯರ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಇಮಿಡಿಯೇಟಾಗಿ ಬಂದು ಮರ ಎಲ್ಲ ಕ್ಲಿಯರ್ ಮಾಡಿದ್ರು. ಮೇಡಮ್, ಒಂದು ಮಳೆ ನಿಂತ ಮೇಲೆ ಒಂದು ½ ಆಯಿತು ಎಲ್ಲ ಕ್ಲಿಯರ್ ಮಾಡಲಿಕ್ಕೆ. ½ ಆಯಿತು. ನಾವೆಲ್ಲ ಲೈನೆಲ್ಲ ಚಾರ್ಜ್ ಮಾಡಿಬಿಟ್ಟು ಎಲ್ಲರಿಗೂ ಕರೆಂಟ್ ಕೊಟ್ವಿ. ಅಲ್ಲೊಂದು ಮರ ಇತ್ತು, ಅದೊಂದು ಕಟ್ ಮಾಡಿ ಇದು ಕಟ್ ಮಾಡಿ ನಾವು ಒಂದು 3/4 ಆಯಿತು. 2 ಕಟ್ ಮಾಡಿದ್ರು. ಕಟ್ ಮಾಡಿದ್ಮೇಲೆ ಚಾರ್ಜ್ ಮಾಡಿಸಿದ್ವಿ ಲೈನ್. ನಮ್ಮೆಲ್ಲ ಎಲ್ಲ ಕಡೆ ಕರೆಂಟ್ ಇದ್ದು, ಇದೊಂದು ಮಾತ್ರ ಇರಲಿಲ್ಲ. ಈ ರೋಡು, ಈ ಡೇವಿಸ್ ರೋಡ್ ಮಾತ್ರ ಕರೆಂಟ್ ತೆಗೆದಿದ್ವಿ. ಯಾಕೆಂದರೆ 2 ಹತ್ರನೂ ಮರ ಇದ್ದಿರೋದ್ರಿಂದ ನಾವು ಸೇಫ್ಟಿಗೋಸ್ಕರ ಆಫ್ ಮಾಡಿದ್ವಿ. ಇದು ಕ್ಲಿಯರ್ ಆದಮೇಲೆ ಚಾರ್ಜ್ ಮಾಡಿದ್ವಿ ಮೇಡಮ್. ಈಗ ಇಲ್ಲೊಂದು ಕೆಲಸ ಇದೆ, ಇಲ್ಲಿ ಮುಗಿಸ್ಬಿಟ್ಟು ಚಾರ್ಜ್ ಮಾಡ್ತೀವಿ. ಇದೊಂದು ಈ ರೋಡಲ್ಲಿ ಮಾತ್ರ ಇಲ್ಲ ಕರೆಂಟ್ ಈಗ. ಓಕೆ, ಇಲ್ಲ ಮೇಡಮ್, ಅದು ಬೇರೆ ಬರುತ್ತೆ. ನಮ್ಮದು ಟ್ಯಾನಿ ರೋಡು ಅಷ್ಟೇ ಬರೋದು. ಟ್ಯಾನಿ ರೋಡಿಂದ ಆ ಕಡೆ ಬೇರೆಯವರಿಗೆ ಬರುತ್ತೆ ಮೇಡಮ್.
ನೋಡಿ ಇವಾಗ DJ ಹಳ್ಳಿಯಲ್ಲಿ ಬಂದು ಬ್ಲಾಕ್ ಪ್ರೆಸಿಡೆಂಟ್ ಅವರು ಇಮಿಡಿಯೇಟಾಗಿ ಬಂದು ಆ ಸ್ಪಾಟಿಗೆ ಬಂದಿದ್ದಾರೆ. ಇಲ್ಲಿ ಬಂದು ಮರ ಬಿದ್ದಿದೆ, ಮಳೆ ಬಿದ್ದು ಆ ಮರ ಬಿದ್ದಿದ್ದನ್ನ ಆ ಮರ ಎಲ್ಲ ಕಟ್ ಮಾಡಿಸಿ BBMP ಅವ್ರದ್ದು ಎತ್ತು ತೆಗೆದು ಹಾಕಿ ಮತ್ತು ಇಲ್ಲಿ ಟ್ರಾಫಿಕ್ ಎಲ್ಲನೂ ಕ್ಲಿಯರ್ ಆಯ್ತು. ಈಗ ನಾವು ಅವ್ರನ್ನೇ ಮಾತಾಡ್ಸಕ್ಕೆ ಹೋಗೋಣ, ಅವ್ರಿಗೆ ಹೆಂಗೆ ಇನ್ಫಾರ್ಮೇಷನ್ ಸಿಕ್ತಂತ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಮಳೆ ಬಿದ್ದ ತಕ್ಷಣ, ಗಾಳಿ ಮತ್ತು ಮಳೆ ಬಿದ್ದ ತಕ್ಷಣ ನಮಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು AC ಶ್ರೀನಿವಾಸ ಸಾಹೇಬರು ದೂರವಾಣಿ ಮುಖಾಂತರ ಫೋನ್ ಮಾಡಿದ್ರು. ಈ ಕೂಡಲೇ ಅವರು ನಮ್ಮ ಎಲ್ಲ ವಾರ್ಡ್ ಪ್ರೆಸಿಡೆಂಟ್ಗಳು ಮತ್ತು ಬ್ಲಾಕ್ ಪ್ರೆಸಿಡೆಂಟು, ಸೀನಿಯರ್ಸು, ಕಾರ್ಪೊರೇಟ್ರು ಎಲ್ಲರಿಗೂ ಕರೆ ಮಾಡಿ ನಿಮ್ಮ ಭಾಗದಲ್ಲಿ ಏನೇನಾಗಿದೆ ಅನಾಹುತ ಇಮಿಡಿಯೇಟ್ ನಾನು ತಿಳಿಸಿ. ನನಗೂ ಹೇಳಿದ್ರು BBMP ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನನ್ನ ಬ್ಲಾಕಲ್ಲಿ ಸುಮಾರು ಒಂದು 3 ಮರಗಳು ಬಿದ್ದಿತ್ತು. ಇಮಿಡಿಯೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅವ್ರನ್ನೂ ಸ್ಪಾಟಲ್ಲಿ ಬಂದಿದ್ದಾರೆ, ನಾವು ಎಲ್ಲ ಬಂದಿದ್ದೀವಿ. ಎಲ್ಲೆಲ್ಲಿ ಮರ ಬಿದ್ದಿದೆ ಅದನ್ನು ಇಮಿಡಿಯೇಟ್ ಕೂಡಲೇ ಅಲ್ಲಿ ಕ್ಲಿಯರ್ ಮಾಡಿ ಸಾರ್ವಜನಿಕರಿಗೆ ರಸ್ತೆ ಓಡಾಡೋಕ್ಕೆ ಫ್ರೀ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಏನಾದರೂ ಇದ್ದರೆ ಇಮಿಡಿಯೇಟ್ ನಮ್ಮ ಗಮನಕ್ಕೆ ತಂದು ಬನ್ನಿ. ಮಾನ್ಯ ಶಾಸಕರು ಹೇಳೋದ್ರ ಪ್ರಕಾರ ಏನೇ ಇದ್ರೂ ಇವತ್ತು ನೈಟೇ ಎಲ್ಲ ಕ್ಲಿಯರ್ ಮಾಡಿ ಜನಗಳಿಗೆ ಓಡಾಡೋಕ್ಕೆ ಫ್ರೀ ಮಾಡಿಕೊಡೋಕ್ಕೆ ಮಾನ್ಯ ಶಾಸಕರು ಹೇಳಿದ್ದಾರೆ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಮುನೀಶ್ವರ ನಗರ ವಾರ್ಡ್ ಅಂಬೇಡ್ಕರ್ ನಗರಲ್ಲಿ ಭಾರಿ ಹಳೆ ಕಾಲದ ಮರ ಇದು. ಈ ಮಳೆ ಬಂದಿದ್ದರಿಂದ ಮರ ಬಿದ್ದೋಗಿದೆ, ಅದು ಬೇರೆ ಸಮೇತ ಕಿತ್ತು ರೋಡಿಗೆ ಬಿದ್ದಿದೆ. ಮಳೆ ಬರ್ತಿದ್ದ ಜನ ಸೈಡಲ್ಲಿ ಇದ್ದಿದ್ದರಿಂದ ನೋಡಿ ಆ ತಳ್ಳೋ ಗಾಡಿ ಮೇಲೆ ಬಿದ್ದಿದೆ. ಜನರಿಗೆ ಯಾರಿಗೂ ಏನು ಅಷ್ಟೇನು ಯಾರಿಗೂ ಪೆಟ್ಟಾಗಿಲ್ಲ. ಆ ತಳ್ಳೋ ಗಾಡಿ ಮೇಲೆ ಬಿದ್ದು ಅದು ಪೂರ್ತಿ ಅಪಚ್ಚಿ ಆಗಿಬಿಟ್ಟಿದೆ. ಹಾಗೆ ನೋಡಿ ಎಷ್ಟು ದೊಡ್ಡ ಮರ, ಇದ್ರ ಜೊತೆಗೆ KB, ಬೆಸ್ಕಾಂ ವೈರ್ಗಳೆಲ್ಲ ಸೇರಿ ಬಿದ್ದಿದೆ. ನೋಡಿ ಅದು ಎಷ್ಟು ದೊಡ್ಡ ಮರ. ಅದನ್ನು ಇಮಿಡಿಯೇಟಾಗಿ ಬಂದು ನಮ್ಮ ಜನಪ್ರಿಯ ಶಾಸಕರಾದ ಪುಲಿಕೇಶಿ ನಗರ AC ಶ್ರೀನಿವಾಸ್ ಸರ್ ಅವರು ಇಮಿಡಿಯೇಟಾಗಿ ಬಂದು ಇಲ್ಲಿ ಕಾರ್ಯಕರ್ತರುಗಳಿಗೆ ಫೋನ್ ಮಾಡಿದ್ದಾರೆ. ಮತ್ತು ಈ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಜೋಶ್ವಾ ಅವರು ಬಂದಿದ್ದಾರೆ. ಎಲ್ಲ ಸ್ಪಾಟ್ಗೂ ಇಮಿಡಿಯೇಟಾಗಿ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ವಿಸಿಟ್ ಮಾಡಿ ಇಮಿಡಿಯೇಟಾಗಿ BBMP ಅವರಿಗೆ ಕಾಲ್ ಮಾಡಿದ್ದಾರೆ ಆಲ್ರೆಡಿ. ಮತ್ತು ಬೆಸ್ಕಾಂ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾಡಿದ್ದಾರೆ. ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅವರು DJ ಹಳ್ಳಿ ಹಳೆ ಪೊಲೀಸ್ ಸ್ಟೇಷನ್ ಹತ್ರ. ಅದು ತೆಗೆದುಬಿಟ್ಟು ಇಲ್ಲಿ ನಮ್ಮ ಹಿಂದೆ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆ ಕಡೆ ಈ ಕಡೆ ವೈರ್ ಕಟ್ಬಿಟ್ಟು ಜನ ಯಾರು ಓಡಾಡ್ದಿರಂಗೆ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ಜನ ಓಡಾಡೋದು ಬೇಡ ಅಂಥೇಳಿ. ಈ ಥರ ಮರ ಬಿದ್ದಿದ್ದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಯಾವಾಗ ಆಯ್ತಂತ ಸ್ವಲ್ಪ ಹೇಳ್ತೀರಾ? ये 5:30 बजे गिरा झाड़ी है, पूरा निकल गया ऐसा सीधा पर निकल गाड़ी के ऊपर पड़ गया वो 5:30 किसको भी क्या भी नहीं, खाली गाड़ी का लॉस हुआ. ये पूरा सीधा पर टूट गया. आदमी का क्या भी लॉस नहीं हुआ. आदमी को क्या भी लॉस नहीं हुआ. क्या ನೋಡಿ ಆ ಮರ ಬಿದ್ದಾಗ ಈ ಅಂಗಡಿ ಮೇಲಿರೋಂಥ ಶೀಟ್ ಎಲ್ಲನೂ ಒಡೆದೋಗಿದೆ. ಇಲ್ಲಿ ಶೀಟ್ ಹೊಡೆದೋಗಿದೆ ಮತ್ತು ಅಲ್ಲಿ ಸೈಡಲ್ಲಿ ನಿಂತಿರೋ ಗಾಡಿಗಳಿಗೆಲ್ಲ ಏಟಾಗಿದೆ. ಆದರೆ ಬೇರೆ ಯಾರು ಮನುಷ್ಯರಿಗೆ ಯಾರಿಗೂ ಬಂದು ಏನೂ ಪೆಟ್ಟಾಗಿಲ್ಲ. ನೋಡಿ ನೀವು ನೋಡ್ಬೋದು ಅದ್ರ ಮೇಲೆ ಹಾಗೆ ಬಿದ್ದಿದೆ. 2 ವೀಲರ್ ಬಿದ್ದಿರೋ ಇಮಿಡಿಯೇಟಾಗಿ ಬಂದು ತೊಗೊಂಬಿಟ್ಟಿದ್ದಾರೆ. ಅಂದರೆ ಈ ಸ್ಟ್ರೀಟ್ ಪೂರ್ತಿ ಇದೆ ಈ ಮರ. ನೋಡಿ ಚೇಂಬರನ್ನು ಒಡೆದೋಗಿದೆ. ಈ ಕಡೆ ಚೇಂಬರ್ ಸಮೇತ ಅದನ್ನು ಕಿತ್ಕೊ ಬಂದಿದೆ. ಆ ಚೇಂಬರ್ ನೀರು ಕೂಡ ಇವಾಗ ಹೊರಗಡೆ ಬರ್ತಾ ಇದೆ ಆ ಕಡೆಗಿಂದ. ನೋಡಿ ಟಾರ್ಚ್ ನೋಡಿ